ನನ್ನ ಹೆಸರು ಕೃಷ್ಣ ಅಂತ, ಚನ್ನಪಣ್ಣ ತಾಲೂಕು, ರಾಮನಗರ ಜಿಲ್ಲೆ. ಓಕೆ, ಜಮೀನು ಎಷ್ಟು ಎಕರೆ ಇದೆ ಸರ್? ಒಟ್ಟು 23 ಎಕರೆ ಏನೋ ಐತೆ. 23 ಎಕರೆಯಲ್ಲಿ ಏನೇನು ಹಾಕೊಂಡಿದ್ರೆ, ಏನೇನು ಬೆಳ್ಕೊ? ಎಲ್ಲ ತೆಂಗೆ, 5 ಎಕರೆ ಗದ್ದೆ ಇದೆ, 20 ಎಕರೆ ತೆಂಗೆ, ಫುಲ್ ತೆಂಗೆ. ಮಾಮೂಲಿ 3 ಎಕರೆ ಜೋಳ ಬೆಳಿತೀವಿ. ಯಾವಾಗಲೂ ತೆಂಗಿನಕಾಯಿ ಸತಾ ಕೆಳಗತ್ಲೇ ಇರ್ತೀವಿ. ತೆಂಗಿನ ಗಿಡ ಎಷ್ಟಿದೆ ಸರ್? ಒಟ್ಟು 650 ಮರ ಏನೋ ಐತೆ. ತೋಟಕ್ಕೆ ಏನು ಹೆಸರು ಇಟ್ಟಿದ್ದೀರಾ? ಲಕ್ಷ್ಮಿ ಅಂತ ಇಟ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ನಾವು ಇಲ್ಲಿ ದೊಡ್ಡ ತೋಟ ಅಂತ ಕರೀತಾರಲ್ಲ, ನಾವು ದೊಡ್ಡ ತೋಟ ಅಂತಲೇ ಕರಿತೀವಿ. ಬೇರೆ ಏನೆಲ್ಲ ಹಾಕೊಂಡಿದ್ದೀರಿ ಸರ್? ಬೇರೆ ಒಳಗೆ ಫ್ರೂಟ್ಸ್ ಗಿಡಗಳನ್ನ ಇಟ್ಟಿದ್ದೀವಿ, ಒಳಗಡೆ ಎಲ್ಲ ಹಣ್ಣು ಗಿಡಗಳು. ತಿರ್ಗಾ ನಮ್ಮದ್ರೆ ಜೋಳ ಬೆಳಿತೀವಿ. ನಮ್ಮ ಹಸುಗೆಲ್ಲ ನಾವು ಹೊರಗಡೆ ಎಲ್ಲೂ ಒಂದು ಕಡೆ ಮೇಯ್ಕೊಂಡಲ್ಲ, ಫುಲ್ ನಮ್ಮ ತೋಟದ್ದೇ ಮೇವು. ಅದು ಬಿಟ್ಟರೆ ಎಲ್ಲೂ ಹೊರಗಡೆ ಎಲ್ಲೂ ಹೋಗೋಣ ನಾವು. ಹಸು ಸಾಕಾಣಿಕೆ ಯಾವಾಗಿಂದ ಮಾಡ್ತಾ ಇದ್ದೀರಾ? 15 ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ. 15 ವರ್ಷದಿಂದ ಮನೆಯಿಂದ ಒಂದೇ ಒಂದು ಕರು ತಂದಿದ್ದೆ. ಒಂದು ಕರುವಿಂದ ಅದೇ ಬೆಳೆದಿ ಸುತ್ತ ತೋಟ ತುಂಬ ಬೇರೆ ಹಸುಗಳೇ ಹಾಕೋಣಂಗಾಗೈತೆ ನಮ್ಮ ಕಣ್ಣಿಗೆ. ಓಕೆ, ಹಸುಗಳು ಎಷ್ಟಿದೆ, ಎಷ್ಟು ಸಾಕಿದ್ರಿ, ಯಾವ ತಳಿ ಸಾಕಿದ್ದೀರಾ? HF ಪ್ಯೂರ್ ಬೀಡ್, HF 10 ಹಾಕಿದೆ, 8 ಹಸು ಪ್ಯೂರ್ ಬೀಡ್ ಇದೆ. ತಿರ್ಗಾ ಜರ್ಸಿ ತಳಿ ಅಂತ 5 ಇದೆ. ಬ್ಲ್ಯಾಕ್ ಒಂದು 5 ಮಾಡಿಕೊಂಡಿದ್ದೆ. ಟೋಟಲ್ ಎಷ್ಟು ಹಸು? ಒಟ್ಟು 17 ಹಸ ಇದೆ ಈಗ ನಮ್ಮ ಹತ್ರ. 17 ಹಸ, 8 ಕರು ಐತೆ. ಈಗ ಜಸ್ಟ್ ಈಗ ಒಂದು ತಿಂಗಳಿಂದ ನಮ್ಮ ಬ್ರದರ್ಗೆ ಒಂದು ಮದುವೆ ಆಯ್ತು, ಆಗ ಒಂದು ಸ್ವಲ್ಪ ಮಾರ್ಬಿಟ್ವಿ. ಆಗಿನ್ನೂ ಜೋರಾಗಿದ್ದು. ಎಷ್ಟಿದ್ದು? ಒಟ್ಟು 28, 29 ಇದ್ದು. ನೋಡ್ಕೊಳ್ಳಿ ಕಿಮ್ಸ ಆಗ್ಬಿಡ್ತದೆ. ಆ ಟೈಮಲ್ಲಿ ಏನು ಮಾಡಿದ್ದು, 10 ಹಸು ಕೊಟ್ಬಿಟ್ವಿ. ಈಗ 17 ಹಸ ಮಾಡಿಕೊಂಡಿದ್ದೀವಿ. ಕರುಗಳು ಒಂದು 8 ಕರು ಐತೆ. ಒಂದು ಎಮ್ಮೆ ಐತೆ, ದೊಡ್ಡ ಎಮ್ಮೆ. ಓಕೆ, ಅವಕ್ಕೆಲ್ಲ ಶೆಡ್ ಎಲ್ಲ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡು? ಮಾಮೂಲಿ 12 ಅಡಿ ಉದ್ದ, 60 ಅಡಿ ಅಗಲ ಮಾಡಿಸಿದ್ದೀವಿ. 2 ಪೊಸಿಷನ್ ಮಾಡಿಸಿದ್ವಿ, 2 ಕಡೆಗೆ. ಇತ್ತವು ಕಟ್ಟಬೇಕು, ಮಧ್ಯೆ ಗೊಂತು ಮಾಡಿಸಿದ್ದೀನಿ ಏಕ್ಲೂ. ಬಟ್ ಒತ್ತಾರೆ ನೈಟ್ ಹೊತ್ತೆಲ್ಲ ಮನೆ ಹತ್ರ ಕಟಾಕೋತೀವಿ. ಆಗಲೂ ಮಾರ್ನಿಂಗ್ ಆಗಿದ ತಕ್ಷಣ ನೈಟ್ ಹೊತ್ತೆಲ್ಲ ಬಂದು ತೋಟ ಇದು ಮಾಡಿಬಿಡ್ತೀವಿ. ತೋಟದಲ್ಲಿ ಕಟಾಕೊಂಡು ಒತ್ತಾರೆ ಸಂಡೆ ಮೇವು ಮೇಸ್ಕೊಂಡು ತೋಟದಲ್ಲಿ ಇದ್ದು ಸಾಯಂಕಾಲ ಮನೆ ಕೊಟ್ಕೊಂಡು ಬಿಡ್ತೀವಿ. ನಾನು ಅಲ್ಲಿವರೆಗೂ ತೋಟದಲ್ಲೇ ಇರ್ತದೆ ಸಾಯಂಕಾಲ ಗಂಟನು. ನೈಟ್ ಹೊತ್ತು ಮಾತ್ರ ಮನೆಯಿಂದ ಆಚೆ ಕಟ್ಕೋಲ್ಲ. ಮನೆ ಹತ್ರನೆಲ್ಲ ಮ್ಯಾಟ್ ಹಾಕ್ಸಿದ್ದೀನಿ, ಗುಂತು ಮಾಡಿಸಿದ್ದೀನಿ, ಸೀಟ್ ಹಾಕ್ಸಿ ಮನೆ ಹತ್ರ ನೀರಿನ ತಗೊಂಡು ವ್ಯವಸ್ಥೆ ಮಾಡಿಸಿ ಕ್ಲೀನಾಗಿ ಮಾಡಿಸಿದ್ದೀನಿ. ಅವಕ್ಕೆ ಒಣಮೇವೆಯಲ್ಲಿ ಹಸಿರು ಮೇವಲ್ಲಿ ಏನು ಅಂದರೆ ಮಳೆಗಾಲದಲ್ಲಿ ಒಣಮೇವು ಹಾಕ್ತೀವಿ. ಇನ್ನು ಎನಿ ಟೈಮ್ ನಮ್ಮ ಹತ್ರ ಒಣಮೇವು ಅಂತ ಹಾಕೋದೇ ಇಲ್ಲ ನಾವು. ಯಾವಾಗಲೂ ಮಳೆಗಾಲದಲ್ಲಿ ಮಾತ್ರ ಒಣಮೇವು. ಇನ್ನು ಮಿಕ್ತಾಗೆಲ್ಲ ನಮ್ಮದ್ರ ಜೋಳ ಸ್ವಂತ ನಾವೇ ಬೆಳಿತೀವಿ. ಎಲ್ಲೂ ಒಂದು ಕಡೆ ಮೇವು ತಗೊಳ್ಳಲ್ಲ. ಈಗ ಆಕ್ಚುಲಿ ಅಲ್ಲಿ 3 ಎಕರೆ ಬಂದು ನಿಂತೈತೆ. ಇತ್ತಿನ ಕುಯ್ತಾ ಇರ್ತೀವಿ, ಹತ್ತಿನ ಬರ್ತಾ ಇರ್ತದೆ. ನೇಪಿಯರ್ ಕಡ್ಡಿ ಅಂತ 1 ಎಕರೆ ಹಾಕೊಂಡಿದ್ವಿ. ಅದನ್ನ ಕೊಯ್ದು ಅರ್ಧ ಮೇಂಟೈನ್ ಮಾಡ್ಕೊತಾ ಇರ್ತೀವಿ. ಮೇವೇನು ಎಲ್ಲೂ ಕೊಂಡಲ್ಲ ನಾವು. ಓಕೆ, ನಾಮದಾರಿ ಬೆಳೆ ಅಂದರೆ ಸರ್ ಯಾವ ಥರ ಬೆಳಿತೀರಾ ನೀವು? ನಾಮದಾರಿ ಬೆಳೆ ಅಂದರೆ ಬೀಜ ಕೊಡ್ತಾರೆ. 5 kg ಬೀಜಕ್ಕೆ 3000 ರೂಪಾಯಿ. 3000ಕ್ಕೆ ಒಂದು ಟನ್ ಮಾತೆ 7,000. ನಾವು 1 ಎಕರೆಗೆ 5 ಟನ್ ಬೆಳಿತೀವಿ. ಮಾತೆ ಅವರು ಕೊಡ್ತೀವಿ, ಮೇವು ನಾವು ಮಡಿಕೋತೀವಿ. ಕಟಾವಾದ ತಕ್ಷಣ ಒಂದು 3 ತಿಂಗಳು ಕಟಾವಾಗುತ್ತೆ. 60 ದಿನಕ್ಕೆ ಮಾತೆ ಬರುತ್ತೆ. 3 ತಿಂಗಳಾಗುತ್ತೆ ಕಟಾವಾಗಿ ಮೇವು ಖಾಲಿ ಆಗೋದು ಒಂದು ಬೆಳೆಗೆ. ನಾವು ಅದೇನು ಮಾಡ್ತೀವಿ ಅಂದರೆ ಮೇವು ಯಾರಿಗೂ ಕೊಡಲ್ಲ. ಪಿತಪಿ ಅಂದರೆ ನಮ್ಗೆ ಹೆಚ್ಚುವರಿ ಆದಾಗ ಮೇವು ಮಾರ್ತೀವಿ. ಇಲ್ಲ ನಾವೇ ಮಡಿಕೋತೀವಿ. ಇಷ್ಟು ಹಸುಗಳು ಐತೆ ಅಂದ್ಬಿಟ್ಟು 1 ಟನ್ ಮಾತೆ ಬಂದು 7,000 ರೂಪಾಯಿ ಬೀಳುತ್ತೆ. 5 ಟನ್ ಬೀಳ್ತದೆ, 35,000 ರೂಪಾಯಿ. ಅದರಲ್ಲೂ ನಮ್ಮ ಪ್ರೊಡಕ್ಷನ್ ಇದಾಗುತ್ತೆ. ಆ ಬೆಳೆಯಲ್ಲಿ ನಮಗೇನು ಮೋಸ ಇಲ್ಲ. ಮಳೆಗಾಲದಲ್ಲಿ ಒಂದು ಸ್ವಲ್ಪ ಹಿಂಸೆ, ಸಂಕ್ರಾಂತಿ ಟೈಮಲ್ಲಿ ಒಂದು ಸ್ವಲ್ಪ ಮೇವು ಹಿಂಸೆ ಆಗುತ್ತೆ. ಆಗ ಒಣಮೆ ಮಡಿಕೊಂಡಿದ್ದೀವಿ. ಗದ್ದೆ ಬೆಳಿತೀವಿ. ಗದ್ದೆ ಐತೆ, ಅಲ್ಲಿ ಗದ್ದೆಗೆ 5 ಬೆಳೆಗೆ ಆಗ ರೆಡಿ ಮಾಡಿದ್ವಿ. ಅಲ್ಲಿ ಒಟ್ಲು ಪತ್ತಿಗೆ 5 ಬೆಳೆ ಗದ್ದೆ ಬೆಳೆದಾದ್ಮೇಲೆ ಆ ಒಣಮೇವೆಲ್ಲ ನಾವು ಮಡಿಕೋತೀವಿ. ತಿಂಡಿನ ಸರ್ ಎಷ್ಟು ತರಿಸ್ಕೊಳ್ತೀರಾ ನೀವು ಒಂದು ತಿಂಗಳಿಗೆ? ಒಂದು ಟೈಮ್ಗೆ ನಾವು 1 ತಿಂಗಳಿಗೆ 50,000 ರೂಪಾಯಿ ತಿಂಡಿ ಮನೆ ಹತ್ರ ಹಾಕ್ಸ್ಕೊತೀವಿ. 50,000 ರೂಪಾಯಿ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ನಮ್ಗೆ 1.25 ತಿಂಗಳು ಬರುತ್ತೆ. ಯಾಕಂದರೆ ಸ್ವಂತ ಮೇವು ಇರೋದ್ರಿಂದ. ತಿಂಡಿ ಒಂದು ಸ್ವಲ್ಪ ಮಿನಿಟಾಗಿ ಅಳತೆ ಮಾಡ್ತೀವಿ ನಾವು. ಅವರು ಹೆಚ್ಚಾಗಿ ಕೊಡಬೇಕು, ಇವ್ರು ಹೆಚ್ಚಾಗಿ ಬಂದು ಹಾಲು. ಈಗ ಎಲ್ಲ ಏನು ಹೇಳ್ತಾರೆ, 10 ಲೀಟ್ರ್ ಕರಿತಾ ಹಸ್ಕೊಳ್ಳು ಅಂತಾರೆ. 10 ಲೀಟ್ರ್ ಕರಿಯೋ ಹಸ್ಕೊಳ್ಳು ಅದೇ ಮೇವು ಹಾಕ್ತಾರೆ. 5 ಲೀಟ್ರ್ ಕೊಡುವ ಹಸಿಗೂ ಅದೇ ಮೇವು ಹಾಕ್ತಾರೆ. ಆಗ ವರ್ಕೌಟ್ ಆಗೋಲ್ಲ. ಅದಕ್ಕೆ ಏನು ಮಾಡ್ತೀನಿ, ಎಲ್ಲ ಒಂದು ಅಳತೆ ದನಗಳನ್ನ ಮಡಿಕೊಂಡಿದ್ದೀವಿ ನಾವು. ಎತ್ತಿ ದೊಡ್ಡವು ಮಡಿಕ, ಅತಿ ಚಿಕ್ಕವನ್ನು ಮಡಿಕೊಳ್ಳಿಲ್ಲ. ಮ್ಯಾಕ್ಸಿಮಮ್ 8 ಲೀಟ್ರ್ ಮೇಲೆ, 7 ರಿಂದ 8 ಲೀಟ್ರ್ ಕರೆಕ್ಟಾಗಿ ಒಂದು ಟೈಮ್ ಕೊಡ್ತೇವೆ. ಆದ್ದರಿಂದ ನಮಗೇನು ಲಾಸ್ ಆಗೋಲ್ಲ. ತಿಂಡಿ ಮೇವು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಬೆಳಗ್ಗೆ ಯಾವ ರೀತಿ ತಿಂಡಿ ರೆಡಿ ಮಾಡ್ತೀರಾ ನೀವು? ನೈಟ್ ಹೊತ್ತು ಒಂದನೇ ಬೇಸನ್ಗಳಿಗೆ ಚಕ್ಕೆ ಬೂಸ, ಪೀಡು, ನುಚ್ಚು, ಹಿಂಡಿ 3 ನನ್ನ ಬೇಸನ್ಗೆ ಯಾವ ಹಸ್ಗಳು 17 ಬೇಸನ್ಗೆ ಹಾಕಿ ಮಡಗಿರ್ತೀವಿ. ನೀರು ಹಾಕಿ ಬೆಳಗ್ಗೆ ಎದ್ದಕ್ಕೂ ನೀರು ಹಿಡಿದು ಮಿಷಿನಲ್ಲಿ ಎತ್ತಿ ಅದ್ರ ಪಡೆದು ಮಡಗ್ತೀವಿ. ರಾತ್ರಿ ಹೊತ್ತರೆ ಒಟ್ಟಿನ ರೆಡಿ ಮಾಡಿ ಮಡಗಿರ್ತೀವಿ ನಾವು. ಯಾಕಂದರೆ ಅವಾಗ ಬೆಳಗ್ಗೆ ಎದ್ದು ಲೇಟ್ ಆಗೋಗುತ್ತೆ, ಹಾಲು ಕರಿಯೋದಕ್ಕೆಲ್ಲ ಹಿಂಸೆ ಅಂದ್ಬಿಟ್ಟು ನೈಟ್ ಹೊತ್ತಾಗಿ ರೆಡಿ ಮಾಡಿ ಮಡಗಿರ್ತೀವಿ. ಈಗ 3 ಗಂಟೆ ಕೊಡ್ತೀವಲ್ಲ, ಈಗ 3 ಗಂಟೆ ಕೊಟ್ಟಾಗ ಈಗ 11 ಗಂಟೆ 12 ಗಂಟೆಗೆ ತಿಂಡಿ ಉನಿ ಹಾಕ್ತೀವಿ. ಈಗ ಉನಿ ಹಾಕಿ 3 ಗಂಟೆ ತಿನ್ನಿಸಿ ಎಲ್ಲ ಕಟ್ಟಾಕ್ತೀವಿ. 3ವರೆಗೆ ಹಾಲು ಕರಿ ಕುಂದ್ಕೋತೀವಿ. ತಿಂಡಿ ಕೊಡೋದ್ರಿಂದ ಹಾಲು ಇಳುವರಿ ಚೆನ್ನಾಗಿ ನಿಮಗೆ ಇರುತ್ತೆ ನಮಗೆ. ಅಂದರೆ ಕರೆಕ್ಟಾಗಿ ಕಂಟಿನ್ಯೂಸ್ ಕರಾಕಿ 3 ತಿಂಗಳು ಕಂಟಿನ್ಯೂಸ್ ಕೊಡುತ್ತೆ. 3 ತಿಂಗಳು ಮಾತ್ರ ನೀವು ಎಷ್ಟೇ ತಿಂಡಿ ಹಾಕೋರು ಅಷ್ಟೇ ಹಾಲು ಕೊಡ್ತಾ ಇರುತ್ತೆ. 3 ತಿಂಗಳ ಮೇಲೆ ಪಟ್ಟು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ತಿಂಡಿ ಅಷ್ಟೇ ಕೊಡ್ತಾ ಇರ್ತೀವಿ. ಹೀಟ್ ಹಾಕ್ಸಿ ಗಬ್ಬು ಹಾಕ್ಸಿ ಹೀಟ್ ಹಾಕ್ಸಿದಾಗ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋತೀವಿ ನಾವು. ಅಲ್ಲಿ ಗಂಟೆ ಏನು ಮಾಡಲ್ಲ ನಾವು, ಅಷ್ಟೇ ಮಾಮೂಲಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಸರ್, ನೀವು ಹೊರಗಡೆಯಿಂದ ತರ್ತೀರಾ ಅಂದರೆ ಯಾವ ಹಸುಗಳು ಜಾಸ್ತಿ ತೊಗೊಂಡ್ಬರ್ತೀವಿ? HF ಹಸು ತೊಗೊಬರ್ತೀವಿ, ಇಲ್ಲ ಜರ್ಸಿ ಹಸು ತೊಗೊಬರ್ತೀವಿ. ನಮ್ಮ ಫ್ಯಾಟ್ ಮೇನ್ ಬೇಕಾಗಿ ಆ್ಯಕ್ಚುಲಿ ಕೂಡ್ಲೂರು ಡೈರಿಯಲ್ಲಿ ನಮ್ಮ ಫ್ಯಾಟ್ ಕೇಳೋದು 27 ರೂಪಾಯಿಂದ 28 ರೂಪಾಯಿ ಆಗ್ತಾರೆ ಲೀಟ್ರಿಗೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಫ್ಯಾಟ್ ಇರೋಂಥ ಜರ್ಸಿ ನಮ್ಗೆ 5 ಲೀಟ್ರ್ ಕೊಡಲಿ. ಫ್ಯಾಟ್ ಬೇಕು ನಮಗೆ. 5 ಲೀಟ್ರ್ ಕೊಟ್ಟು 1 ರೂಪಾಯಿ ಹೆಚ್ಕೊಳ್ಳುತ್ತೆ. ಅಲ್ಲೇ 1 ಲೀಟ್ರ್ 10 ಲೀಟ್ರ್ ಹಾಲಿಗೆ 10 ರೂಪಾಯಿ ಅಲ್ಲಿ ಹೆಚ್ಕೊಳ್ಳಲ್ವಾ? ಅದಕ್ಕೆ ಬರೀ ಫ್ಯಾಟೇ ಜರ್ಸಿ ಹಸ್ಗಳನ್ನ ಹಾಕ್ತೀವಿ. ಇದು ಪ್ಯೂರ್ ಬೀಡ್, ಮನೇಲಿ ಹುಟ್ಟದ ಕರನೇ ಇದು. ಬಟ್ ಆದರೂ ಏನು ಮಾಡ್ತೀವಿ, ಇದು ಹಾಲು 10 ಲೀಟ್ರ್ ಮೇಲೆ ಬರುತ್ತೆ. ಅದು ತಿಳು ಬರುತ್ತೆ ಹಾಲು. ಜರ್ಸಿ ಹಸು ಆದರೆ ಅಷ್ಟೊಂದು ತಿಳು ಬರಲ್ಲ, ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಮನೆಗೆ ಅಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೈ ಕಟ್ಟು ಚೆನ್ನಾಗಿರುತ್ತೆ. ನಾವು
ನಾವು ಯಾವ ಕಾಯಿಲೆ ಕಸ ಏನೂ ಬರಲ್ಲ. ಆ ಜರ್ಸಿ ಹಸು ಅಂದರೆ ಮಳೆ ನೆನೆಯಲ್ಲಿ ಏನೇನಲ್ಲಿ ಏನೂ ಆಗಲ್ಲ. ಈ ಎಚ್ ಎಫ್ ಹಸು ಏನಾದರೂ ಮಳೆ ನೆನೆತು ಒಂದು ಸ್ವಲ್ಪ ಮಳೆ ನೆನೆತು ಅಂದ್ರೆ ಸಾಕು ಹುಷಾರು ತಪ್ಪತ್ತೆ. ಇದು ಜರ್ಸಿ ಎಚ್ ಎಫ್ ಅಂತಂದರೆ ಒಂದು ಟೈಮ್ಗೆ 10 ಲೀಟ್ರ್ ಗಂಟೆ ಕರೀತೋ ಟೈಮ್ಗೆ. ಜರ್ಸಿ ಮ್ಯಾಕ್ಸಿಮಮ್ ಒಂದು 7.5 8 ಲೀಟ್ರ್ ಅಷ್ಟೇ. ಎಲ್ಲೋ ರೇರು ದೊಡ್ಡ ಹಸುಗಳು ರೇರು 10 ಲೀಟ್ರ್ ಮೇಲೆ ಕೊಡುವಂಥವು. ಅದಕ್ಕೇನು ಮಾಡ್ತೀವಿ ನಾವು, ಸಾಕು ನಮ್ಗೆ ಅಳತೆ, ನಾವು ಹೆಚ್ಚಾಗಿ ಏನು ಹೊರಗಡೆ ಹೋಗಲ್ಲ. ನಮ್ಮ ತೋಟದ ಎಷ್ಟಾಯ್ತು ಯೂಸ್ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಜರ್ಸಿ ಹಸುಗಳನ್ನೇ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲ ಹಸುಗಳು ಹಾಲು ಕೊಡ್ತಿದ್ದಾವೆ? ನಾ ಕೊಡ್ತಾ ಇದ್ದಾನೆ ಮಾತ್ರ 17 ಹಸುಗಳು. ಇಲ್ಲ 17 ಕೊಡ್ತಾ ಇಲ್ಲ, 13 ಹಸು ಕೊಡ್ತಾ ಇದೆ. ಇನ್ನು 5 ಹಸು ಫಲವಾಗೈತೆ. ಓಕೆ, ಫಲ ಆಗಿರೋ ಹಸುಗಳನ್ನ ಯಾವ ರೀತಿ ನೋಡ್ಕೊಳ್ತೀರಾ? ನಾವು ಕರೆಕ್ಟಾಗಿ ಮಾರ್ನಿಂಗ್ ಮಾಮೂಲಿ ಈಗ 6 ತುಂಬ 7 ಗಿಡಕ್ಕೂ ಹಾಲು ನಿಲ್ಲಿಸ್ತೀವಿ. ಹಾಲು 3 ತಿಂಗಳು ಅದಕ್ಕೆ ಕಂಟಿನ್ಯೂಸ್ 1 ತಿಂಗಳು ಮಾತ್ರ ಗ್ಯಾಪ್ ಕೊಡ್ತೀವಿ ತಿಂಡಿ ಮೇವು. ಅದಕ್ಕೆ ಒಣಹುಲ್ಲು ಹಾಕೊಂಡು ಸ್ವಲ್ಪ ಹಾಲು ಡ್ರೈ ಮಾಡ್ತೀವಿ. ಮಾಮೂಲಿ ತಿರ್ಗಾ 7 ತಿಂಗಳು ತುಂಬ 8 ಬಿದ್ದ ತಕ್ಷಣ ತಿಂಡಿ ಹಾಕಿ ಮೇವು ಹಾಕಿ ತಿರ್ಗಾ ಅದು ಹೆಂಗೆ ಮಾಮೂಲಿ ಹಸುಗಳು ಹಾಲ್ಕರು ಹಸುಗಳಿಗೆ ಎಷ್ಟು ಕೊಡ್ತಾ ಇರ್ತೀವಿ ಮ್ಯಾಕ್ಸಿಮಮ್ ಅದನ್ನೇ ಕೊಟ್ಕೊಬತ್ತಾ ಇರ್ತೀವಿ. ಅದನ್ನ ಹಾಗಾದ್ಮೇಲೆ ಏನು ಮಾಡ್ತೀವಿ, 1 ತಿಂಗಳು ಇನ್ನೇನು ಕರು ಹಾಕೋ ಟೈಮಲ್ಲಿ ಮಾತ್ರ ಒಂದು 4-5 ದಿನ ಮಾತ್ರ ತಿಂಡಿ ಕಡಿಮೆ ಮಾಡ್ತೀವಿ. ಇವಾಗ ಒಂದು ಸ್ವಲ್ಪ ಹಿಂಸೆ ಐತೆ ಏಕೆ ಅಂತ ಹಾಲು ಹೆವಿ ಕೆಳಗಡೆ ಎಲ್ಲ ಹೋಗ್ಬಿಡ್ತದಾಗ. ಹಾಗೇನು ಮಾಡ್ತೀವಿ, 3 ದಿನ ಮಾತ್ರ ಕಡಿಮೆ ಮಾಡ್ಕೊತೀವಿ. ಇನ್ನು ಮಾರ್ಕೆಟ್ ಟೈಮೆಲ್ಲ ಒಂದೇ ಸಮ ಕೊಟ್ಕೊಬತ್ತೀವಿ. ಆ್ಯಕ್ಚುಲಿ ಮನೆ ಹತ್ರ ಕುಂತಲ ಕಟ್ಟಾಕಿದ್ರೆ ಕಾಲು ಮಿದುಕಾಲು ಬೀಳುತ್ತೆ, ತಿರ್ಗಾ ಕಾಲು ಬಿದ್ದೋಗು ಜಾರತ್ತೆ, ಎಲ್ಲ ಮಾಡುತ್ತೆ. ಆ ಥರ ಏನಿಲ್ಲ ನಮ್ಮ ಹತ್ರ. ಒತ್ತಾರೆ ತಂದು ರಾತ್ರಿ ನೈಟು ಮಾತ್ರ ನಾವು ಗುಂತಲು ಕಟ್ಟಾಕೋದು ಒಂದು ಮೇವಾಕಿ. ಹಗಲತ್ತೆಲ್ಲ ತೋಟದಲ್ಲಿ ಅವಕ್ಕೆ ಓಡಾಡೋದಷ್ಟು ಫ್ರೀ ಆಗಿರುತ್ತೆ. ಏನು ಅದಕ್ಕೆ ತೊಂದರೆ ಆರೋಗ್ಯ ಏನು ಕೆಡಲ್ಲ, ಚೆನ್ನಾಗಿರುತ್ತೆ. ಕಟ್ಟಾಕೋತಾವೆ ಇದ್ದರೆ ಕಾಲು ಮಿದುಕಾಲು ಬೀಳುತ್ತೆ ಕೆಲವಕ್ಕೆ. ತಿರ್ಗಾ ಆಮೇಲೆ ಜಾರಿ ಮಂಡಿ ಏಟು ಗಿಣ್ಣುಣ್ಣು ಎಲ್ಲ ಆಗುತ್ತೆ. ನಮ್ಮ ಹಸುಗಳು ಯಾವ ಆರೋಗ್ಯ ಏನು ಕೆಡಲ್ಲ, ಚೆನ್ನಾಗಿದ್ದಾವೆ, ಆರಾಮಾಗಿ ಓಡಾಡ್ಕೊಂಡು ಎಲ್ಲ ಭಾಳ ಸೂಪರ್ ಆಗೈತೆ. ನೋಡಿದ್ರೆ ಏನಂತೀರ ನೀವು ನಮ್ಮ ತೋಟದಲ್ಲಿ ಬಂದು? ಏನೇನು ಎಕ್ವಿಪ್ಮೆಂಟ್ಕೊಂಡು ಮಡಿಕೊಂಡಿದ್ದಾರೆ ಸರ್ 17 ಹಸು ಇರೋದ್ರಿಂದ? ಕೈಲೇ ಹಾಲು ಕರ್ಕೋತೀವಿ ನಾವು. ನಾವೇನು ಜಾಬ್ ಮೇವು ಕಟ್ ಮಾಡಿಕೊಂಡು ಒಂದು ಮಿಷಿನ್ ಮಾಡ್ಕೊಂಡಿದ್ದೀವಿ. ಹಾಲು ಕರೋ ಮಿಷಿನ್ ಮತ್ತು ಇರೋರ್ಗೆ ಯೂಸೇ ಮಾಡಿಲ್ಲ ನಾವು ಬೇಕಾಗಿರೋದು. ಯಾಕಂದ್ರೆ ನಾವೇ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಲು ಕರೆದ್ರೆ. ಈಗ ಮಿಷಿನ್ ತಗೊಂಡ್ರೆ ಸುಮ್ಮನೆ ಅದು ನಾವು ಕರೆಂಟ್ ಇರಲಿ ಇಲ್ಲದೆ ಒಲಿಗೆ ತಿರುಗಿ ಇದು ಮಾಡಬೇಕು. ಜನ್ರೇಟ್ರ್ ಹಾಕೊಂಡ್ರೆ ಅಂತ ಹಸುಗೆಲ್ಲ ನೋವಾಗತ್ತೆ ಅಂತ ನಮಗೇನೋ ಆಗ ನಮ್ಮ ತಂದೆ ಇರ್ತಾವಿಂದ ನಾವು ಕೈಲೇ ಕರೆದು ರೂಢಿ ಮಾಡ್ಕೊಬಿಟ್ಟಿದ್ವಿ. ಯಾರು ಏನು ನಾವೇನು ಹಾಲು ಕರೋ ಮಿಷಿನ್ ಉಪಯೋಗಿಸ್ಲಿಲ್ಲ ನಾವು. ಡೈರಿ ಕಡೆಯಿಂದ ಏನೋ ನೀವು ಬರುತ್ತೆ ಇಲ್ಲ ತಗೊಳ್ಳಿ ಅಂತ ಇದು ಮಾಡ್ತಾರೆ. ಜಾಬ್ ಕೊಟ್ಟು ತೊಗೊಂಡಿದ್ದೀವಿ. ಈಗಲೂ ತಗೊಳ್ಳಿ ಅಂತ ಹಾಲು ಕರೋ ಮಿಷಿನ್ ತಗೊಳ್ಳಿ ಅಂತ ಇದು ಮಾಡ್ತಾವ್ರೆ. ನಾನೇ ಬೇಡ ಅನ್ಕೊಂಡು ನಿಲ್ಸ್ತೀನಿ. ಸಬ್ಸಿಡಿ ಎಲ್ಲ ಬರುತ್ತೆ ತಗೊಳ್ಳಿ ಅಂತವ್ರೆ. ನಾನೇ ಬೇಡ ಅನ್ಕೊಂಡು ಸುಮ್ಮನೆ ಇದು ಮಾಡ್ತೀನಿ. ಟೈಮ್ ಕಡಿಮೆ ಸೇವ್ ಆಗುತ್ತಲ್ಲ ನಿಮಗೆ? ನಮ್ಮ ಕೈ ಈಗ ಕರೆಂಟ್ ಒಂದು ಟೈಮ್ ಇರುತ್ತೆ, ಒಂದು ಟೈಮ್ ಇರಲ್ಲ. ನಮ್ಮ ಹಸುಗಳು ಏನು ಮಾಡ್ತಾವೆ, ಕೆಲವು ಸ್ವರ ಕೊಡಲ್ಲ ಆಗ ಮಿಷಿನ್ ಹಾಕಿದ್ರೆ. ಈಗ ನಾವು ಯಾಕಂದರೆ ಮನೆ ಒಳಗಿಂದ ಸಾಕಿ ರೂಢಿ ಮಾಡ್ಕೊಂಡಿರೋದ್ರಿಂದ ಕೈಲೇ ಕರೆದು ರೂಢಿ ಮಾಡ್ಕೊಂಡಿವಿ. ಈಗ ಮಿಷಿನ್ ಹಾಕ್ದಾಗ 1-2 ದಿನ ಸ್ವರ ಕೊಡೋದಾಗ ತಿರ್ಗಿ ಬಾವು ಆಗೋದು ಅದರಾದಾಗ ನಮ್ಗೆ ಹಿಂಸೆ ಆಗುತ್ತೆ. ಏನು ಬೇಡ, ಪ್ರಶ್ನೆ ಬೇಡ, ಬೇಕಾಗಿಲ್ವಲ್ಲ, ನಮ್ಮ ಕೈಲೇ ಕರ್ಕೊಳ್ಬೇಡಿ. 3 ಜನ ಇದ್ದೀವಿ. ಏನು ಒಂದು ಹಸಿಗೆ ಆ್ಯಕ್ಚುಲಿ ಒಂದು 2 ನಿಮಿಷ ಆಗುತ್ತೆ ಒಂದು ಹಸಿಗೆ ನಾವು ಕರ್ಕೊಳ್ಳೋದಕ್ಕೆ. ತಗೊಬ್ರು ಕುಂತ್ಕೊಂಡ್ರೆ ಒಬ್ರು ತೊಳ್ಕೊಡ್ತಾ ಇರ್ತಾರೆ ನಮ್ಮ ಮಾವ, ನಾನು ನಮ್ಮಮ್ಮ ಇಬ್ಬರು ಕುಂತ್ಕೊಂಡು ಕರ್ಕೊಯ್ತಿರ್ತೀವಿ. ಹಸುಗಳನ್ನ ಯಾವ ರೀತಿ ಹೊಂದಿಸ್ಕೊಳ್ತೀರ ನೀವು? ಬೇಸಿಗೆ ಕಾಲದಲ್ಲಿ ಸರ್ ಈಗ ಭಾರಿ ಹಿಂಸೆ. ತೋಟ ನಮ್ಮ ಸೆಡ್ ಒಳಗಿದ್ರೆ ಈ ಉಪ್ಸ ಹೊಡೆಯೋಕ್ಕೆ ದಗೆ ಆಗುತ್ತೆ. ಫ್ಯಾನ್ ಫಿಟ್ ಎಲ್ಲ ಮಾಡಿಸಿದ್ದೀನಿ. ಆದರೂ ಆ್ಯಕ್ಚುಲಿ ತೋಟದ ಮನೆ ಹತ್ರ ಇದ್ದರೆ ಆಗೋಲ್ಲ. ತೋಟದಲ್ಲಿ ಗಾಳಿ ಯಾವ ಬೀಸ್ತಾ ಅಷ್ಟು ತಣ್ಣಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೋಟದಲ್ಲಿ ತಂದು ಕಟ್ಟಾಕೊಂಡು ಅಲ್ಲೇ ಮೇವು ಹಾಕೊಂಡು 10 ದಿನ ನೋಡ್ಕೊಂಡಿದ್ದವನ್ನ ಆಮೇಲೆ ತೊಗೊಂಡು ಮನೆಗೆ ತಗೋಗ್ತೀವಿ. ಮಳೆಗಾಲದಲ್ಲಿ ಹೆಚ್ಚಾಗಿ ಏನು ಬಿಡಲ್ಲ. ಬೆಳಗ್ಗೆ ಮಳೆಯಿಂದ ಹಿಡ್ಕೋತು ಅಂದರೆ ಕಟ್ಟಾಕೋತೆ ಒಳಗಡೆನೆ. ಮಳೆ ಇಲ್ಲ, ಇವತ್ತು ಹೊರಗಡೆ ಬಂದು ಸುತ್ತ ಕಟ್ಟಾಕೊಂಡು ಮೇಯಿಸ್ಕೊಂಡಿದ್ದು. ನಮ್ಮ ತೋಟದಲ್ಲೇ ಒಂದು ಗುಂತು ಕಟ್ಟಾಕ್ಬಿಟ್ರೆ ಮೇಯ್ಕೊಳುತ್ತೆ. ಮೇವಿನ ಜೋರಾಗೈತೆ, ನಾವೇನು ಉಳ್ಸಲ್ಲ, ಏನು ಮಾಡಲ್ಲ. ಸದ್ಯಕ್ಕೆ ಗೊಬ್ಬರ ಹಾಕಿ ಅಲ್ಲೇ ಉಪಯೋಗಿಸಿ ಬೆಳೆಸ್ತಾ ಇರ್ತೀವಿ. ಅಲ್ಲೇ ದನ ಕಟ್ಟಾಕೊಂಡು ಮೇಯಿಸ್ಕೊಂಡಿದ್ದು ಮಳೆಗಾಲದಲ್ಲಿ ಆಮೇಲೆ ಇಟ್ಕೊಂಡು ಕಟ್ಟಾಕತ್ತೆ. ಈ ಮಳೆಗಾಲದಲ್ಲಿ ಹುಷಾರು ತಪ್ಪೋದು. ಈಗ ಹುಳ ಎಲ್ಲ ತೊಟ್ಟು ಬಾವಾಗ್ಬಿಡ್ತಾವಾಗ, ಗಿಣ್ಣುಣ್ಣು ಆಮೇಲೆ ಯಾವುದೆಲ್ಲ ಒಳ್ಳೆ ಓಡಾಡ್ಬಿಟ್ರೆ ಅವಕ್ಕೆ ಜಿರ್ಕ್ಲಂಗೆ ಆಗ್ಬಿಡ್ತವೆ. ಮಳೆಗಾಲದಲ್ಲಿ ಹುಷಾರು ತಪ್ತವೆ. ಬೇಸಿಗೆಗಾಲದಲ್ಲಿ ಅಂದರೆ ಜಸ್ಲು ಇದೊಂದು ಆಗುತ್ತೆ. ಬಿಸಿಲಿಗೆ ಬಾಯಿ ಸುರುಸುತ್ತೆ ಅಂದ್ಬಿಟ್ರೆ ಇನ್ನೇನು ಆಗಲ್ಲ. ಹಾಗೇನು ಮಾಡ್ತೀವಿ, ನಾವು ಮೈಗೆ ತಣ್ಣೀರೋ ಮಾಮೂಲಿ ಕಂಬಳಿ ಚೀಲ ಅಜ್ಜಿ ಮೇಲೆ ಹಾಕೋತೀವಿ. ಆಗ ತಣ್ಣಗಿರಲಿ ಅಂತ ಅವು. ಇಲ್ಲಾಂದರೆ ಅಷ್ಟು ಬಿಟ್ಟು ಇನ್ನೇನು ಮಾಡಲ್ಲ. ಅಷ್ಟು ನಾವು ತೋಟದಲ್ಲಿ ಆರೋಗ್ಯ ಚೆನ್ನಾಗಿ ನೋಡ್ಕೋತೀವಿ. ಅದೆಲ್ಲ ರೇರು. ಯಾವಾಗಾರ ಬಿಸಿಲಲ್ಲೋ ಏನಾರ ಸತ್ಯ ಹುಳಪಳ ತಿಂದಾಗ ಒಂದು ಸ್ವಲ್ಪ ಜ್ವರ ಬರುತ್ತೆ ಹೊರತು ಅದು ಬಿಟ್ಟು ಇನ್ನೇನು ಇಲ್ಲ. ಹಾಗೂ ನಾವು ಏನು ಮಾಡ್ತೀವಿ, ನಮ್ಮ ಅಜ್ಜಿ ಏನು ಮಾಡಿ ನಮ್ಮ ತಾಯಿ ಏನು ಮಾಡ್ತಾರೆ, ನಾಗ ಹಳೆ ಕಾಲದವ್ರ ಥರ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ನಜ್ಜಿ ವಿಳ್ಯದೆಲ್ಲ ಹಾಕಿ ಹಸಿಗೆ ದೌಡ ಕೊಡ್ತೀವಿ. ಅದು ಆರೋಗ್ಯಸ್ಕರ್ತದೆ ಅಂದ್ಬಿಟ್ಟು. ಓಕೆ, ನೀವೇನು ನಾಟಿ ಮದ್ದುಗಳು ಕಲ್ತಿದ್ದೀರಾ? ಅದು ಹಸು ಹೊಟ್ಟೆ ಉಬ್ರಣೆ ಆಗೋದ್ರೆ ಅರ್ಗಸ್ಗಳದ್ದು ಮೇವು ತಿಂದು ಅರ್ಗಸ್ಗಳಿಗೆ ಹಾಕ್ದರೆ ಈರುಳ್ಳಿ ತಿರ್ಗಿ ಬೆಳ್ಳುಳ್ಳಿ ನಜ್ಜಿ ಮೆಣಸು ಕಾಳು ಮೆಣಸು ವಿಳ್ಯದೆಲೆ 3 ದೌಡಿಗೆ ಕಟ್ಟಿ ಕೊಡ್ತೀವಿ. ಆಮೇಲೆ ಪೀತಪ್ಪಿ ಅದು ಮಿತಿಮೀರ ಏನಾರು ಆಗಿ ಅಂತಂದರೆ ಇಂಗ್ಲೇಷನ್ ಹಾಕ್ಸ್ಕೊತೀವಿ. ಮೀರಿ ಹೋದ್ರೆ ಅಷ್ಟು ಕೊಟ್ಟರೆ ಸಾಕು, ಅರಗ್ನೆ ಆಗಾಗುತ್ತೆ. ಹುಳ ಏನೋ ತಿಂದಿದ್ರೆ. ಜ್ವರ ಏನಾರ ಬತ್ತು ಅಂತ ಅಂದರೆ ನಾಟಿ ಕೋಳಿ ಮೊಟ್ಟೆವನ್ನು ಕೊಡಿಸ್ತೀವಿ. ಎಷ್ಟು ಟೈಮ್ ಕೊಡಬೇಕು ನಾವು? 2 ದಿನಕ್ಕೆ ಒಂದು ಟೈಮ್ ಕೊಡ್ತೀವಿ. ಅಷ್ಟು ಮತ್ತೆ ಈ ಜ್ವರ ಇದ್ದರೆ ಮಾರ್ನಿಂಗ್ ಬೆಳಗ್ಗೆ ಒಂದು ಕೊಡ್ತೀವಿ. ಉಂಡೆ ಸಹಿತ ಒಳಗೆ ಗಂಟೆ ಹತ್ರ ಮಾಡಿದ್ರೆ ನಜ್ಜಾಗುತ್ತೆ, ಒಳಗಡೆ ಹೋಗ್ಬಿಡ್ತೀವಿ. ನೈಟ್ ಒಂದು ಕೊಡ್ತೀವಿ. ಕೆತ್ತಲು ಬಾವು ಆಗಿ ಬಂದರೆ ಅವಕ್ಕೆ ಹೆಂಗೆ ಮಾಡ್ತೀವಿ? ಒಂದು ಟ್ರೀಟ್ಮೆಂಟ್ ಆಮೇಲೆ ಮೆಮಿಕಲ್ ಟ್ಯೂಬ್ ಅಂತ ಐತೆ, ಅದು ಹಾಕೋತೀವಿ. ಆಮೇಲೆ ನಮ್ಮ ಮನೆಯಲ್ಲಿ ನಾವು ಒಂದು ಸುಣ್ಣ ತಿರುಗಿ ದಾಡ ತುಪ್ಪ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಕಲಸಿ ಕ್ಲೀನಾಗಿ ತಿಕ್ಕಿ ಮ್ಯಾಪ್ ಹಾಕ್ತೀವಿ. ಅದೆಲ್ಲ ಇಂಬ್ರುಕೊಳ್ಳೋಂಗೆ. ಈಗ ಕೆತ್ತಲು ಬಾವು ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅದು ಊತ ಬಂದಿರುತ್ತೆ. ಆಗ ಹಸು ಮೇವು ಮೇಯಲ್ಲ, ನಿಂತಿರುತ್ತೆ. ಸುಮ್ಮನೆ ಮೊಲಕ ಹಾಕ್ತದೆ, ಸುಮ್ಮನೆ ಸಪ್ಪಗೆ ನಿಂತಿರುತ್ತೆ. ಆ ನೋವು ಬಾದಿ ಸಖತ್ ಬಾದಿ ಬಂದಿರುತ್ತೆ. ಅದರಿಂದ ಸುಮ್ಮನೆ ನಿಂತಿರ್ತದೆ. ಆಮೇಲೆ ಅದು ಸೋರ್ತೀವಿ. ಇಲ್ಲ ಅಷ್ಟು ತಪ್ಪಿ ಹಂದಿ ತುಪ್ಪ ಅಂತ ಬರುತ್ತೆ ಕಲ್ಬಾವಿಗೆ,
ಅದ ಮ್ಯಾಪ್ ಹಾಕಿದ್ರೂ ಇಳಿದೋಗುತ್ತೆ. ಆ ಥರ ನಿಮ್ಮ ಹಸುಗಳಿಗೆ ಆಗಿದೆಯಾ? ಆಗಿದೆ, ಒಂದು 2 ಟೈಮ್ ಆಗಿದೆ, ಹಾಕಿದ್ದೀವಿ. ಆಗ ಕಡಿಮೆ ಆಗೈತೆ. ಕೊಟ್ಟಿಗೆ ಸ್ವಚ್ಛತೆ ಯಾವ ರೀತಿ ಇರುತ್ತೆ ಸರ್ ನಿಮ್ಮದು? ಆ್ಯಕ್ಚುಲಿ ನಾನು ನೊಣ ಪಣ ಕೊಟ್ಟಿಗೆಲ್ಲ ಹಂಗೆಲ್ಲ ಮಡಿಕೊಂಡಿಲ್ಲ, ಕ್ಲೀನಾಗಿ ಚೆನ್ನಾಗಿ ಮಡಿಕೊಂಡಿದ್ದೀವಿ. ಯಾಕಂತಂದರೆ ನಾವು ಹೆಂಗಿರ್ತೀವಿ ಅದನ್ನೂ ಹಂಗೆ ನೋಡ್ಕೋಬೇಕು ನಾವು ಹಸುನು. ಈಗ ನಾವು ಒಳಗೆ ಬೆಚ್ಕೊತ್ಕೊಂಡು ಮನಗಿರ್ತೀವಿ, ಅವತ್ತೆಲ್ಲೋ ಗಲೀಜಲ್ಲಿ ಕಟ್ಬಿಟ್ರೆ ಅವು ಹೆಂಗಿರ್ತವೆ ಹೇಳಿ, ನಮಗೂ ಹಂಗೆ ಅಸಹ್ಯ ಅನ್ನಿಸ್ತದೆ. ಅದಕ್ಕೋಸ್ಕರ ಕೊಟ್ಟಿಗೆ ಮತ್ತು ಕ್ಲೀನಾಗಿ ಸ್ವಚ್ಛತೆ ಮಡಿಕೋಬೇಕು. ಆಗ ಕ್ಲೀನಾಗಿ ಆರುವಾಸಿಯಾಗಿದ್ದಷ್ಟು ದನ ಮನಿಕೊಂಡ್ರು ಏನೂ ಆಗೋಲ್ಲ, ಬಾವಿಗೆ ಏನೂ ಆಗೋಲ್ಲ. ಈಗ ನೀರೊಳಗೆ ಕಟ್ಟಾಕೋದು, ಕೊಚ್ಚೊಳಗೆ ಕಟ್ಟಾಕೋದು ಅದನ್ನೆಲ್ಲ ಮಾಡಿದ್ರೆ ಬಾವಾಗುತ್ತೆ. ಅದು ಕಿಮಿ ಕೀಟ ತೊಟ್ಟೊಳಗಡೆ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನೀಟಾಗಿ ಮಡಿಕೊಂಡಿರ್ತೀವಿ. ಒಂದು ಟೈಮ್ಗೆ ಸರ್ ಎಷ್ಟು ಲೀಟ್ರ್ ಹಾಲು ಬರ್ತಿದೆ ನಿಮಗೆ? ಈಗ ಆ್ಯಕ್ಚುಲಿ ಒಂದು ಟೈಮ್ಗೆ ನಮ್ಮ ಈಗ 13 ಹಸು ಕರೀತಾ ಇದೆ. ಒತ್ತಾರೆ 85 ಲೀಟ್ರ್ ಹಾಕ್ತೀವಿ. ಸಾಯಂಕಾಲ ಒಂದು 63-64 ಹಾಕ್ತೀವಿ. ದಿನ ಒಂದು 150 ಲೀಟ್ರ್ ಹಾಲು ಹಾಕ್ತೀವಿ ಒಂದು ದಿನಕ್ಕೆ. ನಮ್ಮೂರಲ್ಲಿ ನಾನೇ ಎಷ್ಟು ಹಾಲು ಹಾಕೋದು. ಕೂಡ್ಲೂರು ಡೈರಿಗೆ ಅಂತ ಹಾಕ್ತೀನಿ. ಮೊದಲು ಸ್ಟಾರ್ಟಿಂಗ್ ಯಾರು ಹಾಕ್ತಿದ್ರೆ ಹಂಗೋ ನನಗೆ ಗೊತ್ತಿಲ್ಲ. ನಾನು ಇಂಪ್ರೂವ್ ಮಾಡ್ಕೊಂಡು 5 ವರ್ಷದಿಂದ ಈಗ ನಾನೇ ಹಾಲು ಹಾಕೊಂಡು ಹೋಗ್ತಾಯಿದ್ದೀನಿ. ಒಂದು ದಿನಕ್ಕೆ 150 ಲೀಟ್ರ್ ಹಾಲು ಹಾಕ್ತೀವಿ. ಇವಾಗ ಸಾಯಂಕಾಲ 75 ಒತ್ತರದ ಹೆಚ್ಚಾಗಿ ಹಾಕ್ತೀವಿ, 80 ಮೇಲೆ ಹಾಕ್ತೀವಿ. ಸಾಯಂಕಾಲ ಕಡಿಮೆ ಆಗ್ತದೆ, 65 ಹಿಂಗೆ ಹಾಕ್ತೀವಿ. ಟೋಟಲ್ 150 ಲೀಟ್ರು ಮ್ಯಾಕ್ಸಿಮಮ್ ದಿನ. ಅದಕ್ಕೇನು ಮೋಸ ಏನಾಗಲ್ಲ. ನಾವು ತೊಗೊಂಡಾಗ ಎಷ್ಟು ಹಾಲು ಹಾಕೋದ್ರಿಂದ ನಮಗೆ ನಮ್ಮ ಡೈರಿಲಿ ನನ್ನ ಎಷ್ಟು ಅಂತ ಇದು ಮಾಡ್ತಾರೆ. ಏನೊಂದು ಫಂಕ್ಷನಲ್ಲಿ ಏನೇಲಿ ಕರೀತಾರೆ, ಏನೇಲಿ ಮಾಡ್ತಾರೆ. ನಮ್ಮ ಡೈರಿಲಿ ಇರುವಂಥವ್ರು ಅಷ್ಟು ನಮ್ಮ ಅಷ್ಟೇ ಸೌಲಭ್ಯಗಳಿಗೆ ಮಳೆ ಬಂದ್ಬಿಡ್ತು, ಏನೇ ಬಂದ್ಬಿಡ್ತು ಕಾಯ್ತಾರೆ. ದೊಡ್ಡ ಹಾಲು ಊರಿಗೆ ಬರ್ತಾರೆ, ತಗೊಬರ್ತಾರೆ, ನೋಡಿ ಕಾಯ್ಕೊಂಡಿದ್ದು ಹಾಕಿಸ್ಕೊತಾರೆ ನನ್ನ ಹತ್ರ. ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಹಾಕ್ತೀರಾ ಡೈರಿಗೆ? 6:10 ಹಾಕ್ಬಿಟ್ಟಿರ್ತೀವಿ. 4 ಗಂಟೆಗೆ ಎದ್ದಿರ್ತೀವಿ. ಎದ್ದ ತಕ್ಷಣ ತಿಂಡಿ ಮಡಗಿದ ತಕ್ಷಣ ತಿಂಡಿ ಮಡಗ್ಬಿಟ್ಟು ತೊಪ್ಪೆ ತೊಳ್ಬಿಟ್ಟು ಮೈ ತೊಳ್ಬಿಟ್ಟು ಹಾಕಿ ಕುಂತ್ಕೋತೀವಿ. 1 ಅವರಲ್ಲೆಲ್ಲ ಕರೆದಾಗಿರುತ್ತೆ. ನಾವು 25 ಲೀಟ್ರ್ ಕ್ಯಾನ್ ಮಡಿಕೊಂಡಿದ್ವಿ. 3 ಕ್ಯಾನ್ ಮಡಿಕೊಂಡಿದ್ವಿ. 15 ಲೀಟ್ರ್ ಕ್ಯಾನ 2 ಮಡಿಕೊಂಡಿದ್ವಿ. 10 ಲೀಟ್ರ್ ನಾವು 2 ಮಡಿಕೊಂಡಿದ್ವಿ. ಈಗ ನಿಮ್ಗೆ ಬೆಳಗ್ಗೆ ಹೊತ್ತು ಜಾಸ್ತಿ ಬರುತ್ತೆ, ಸಂಜೆ ಹೊತ್ತು ಕಡಿಮೆ ಬರುತ್ತಲ್ಲ, ಇದು ಏನಕ್ಕೆ ಸರ್? ಅಂದರೆ ಒತ್ತಾರೆ ಗಂಟೆ ದನಗಳು ಕಟಾಕಿ ಮೇದಿ ಹೊರಗಡೆ ಎಲ್ಲ ಹಗ್ಲೊತ್ತೆಲ್ಲ ಓಡಾಡ್ಕೊಂಡು ಮೇದಿರ್ತವೆ. ರಾತ್ರಿ ಹೊತ್ತು ಮಲ್ಕೊಂಡು ಮಲ್ಕಾಕಿರುತ್ತೆ. ಮಲ್ಕಾಕಿ ಮೇವೆಲ್ಲ ಜೀರ್ಣ ಆಗಿರುತ್ತೆ. ಜೀರ್ಣ ಆದಾಗ ಹಾಲು ಹೆಚ್ಚಾಗುತ್ತೆ. ಯಾವ ಹಸುಗಳಿಗೂ ಅಷ್ಟೇ. ಸಾಯಂಕಾಲ ಹೊತ್ತು ಬಿಸಿಲು ವಾತಾವರಣಕ್ಕೂ ಕಡಿಮೆ ಆಗುತ್ತೆ. ರಾತ್ರಿ ಹೊತ್ತು ವೆದರ್ ಕೋಲ್ಡ್ ಇರುತ್ತೆ, ಅದಕ್ಕೆ ಹಾಲು ಹೆಚ್ಚಾಗುತ್ತೆ. ಈಟಿಗೆ ಬಂದರೆ ಸರ್ ಸೆಮೆನ್ ಹಾಕ್ತೀರಾ ಇಲ್ಲಾಂದರೆ ಓರಿಗೆ ಎಲ್ಲಿ ಕೊಡಿಸ್ತೀವಿ? ನಮ್ಮದೇ ಒಂದು ಓರಿ ಐತೆ, ಓರಿನ ಕೊಡಿಸ್ಕೊತೀವಿ. ಅಪ್ಪಿ ಏನಾದ್ರು ನಿಂತಿಲ್ಲ ಅಂದಾಗ ಸೆಮೆನ್ ಹಾಕ್ಸ್ಕೊತೀವಿ. ನಮ್ಮದೇ ಒಂದು ಓರಿ ಐತೆ, ನಾವೇ ಬಿಟ್ಕೋತೀವಿ ಮನೇಲಿ. ನಾವೇನು ಹೊರಗಡೆ ಏನು ಬಿಡೋಕ್ಕೋಗಲ್ಲ. ನಮ್ಮ ಹಸ್ಕೊಳಗೆ ಒಂದು ಬಿಡ್ಕೊಂಡಿದ್ವಿ, ಮನೇಲಿ ಹುಟ್ಟೋ ಕರೋದಿಂದ ಸಾಕೊಂಡಿದ್ವಿ. ಎಲ್ಲ ಒನ್ ಟೈಮ್ಗೆ ನಿಲ್ತವೆ ಸರ್? ಒನ್ ಟೈಮ್ ನಿಲ್ಲಲ್ಲ. ಈಗ ಒಳಗಡೆ ಗರ್ಭಕೋಶ ಏನೋ ವೀಕ್ ಆಗಿರುತ್ತೆ, ಅವೆಲ್ಲ ಉಣ್ಣಾಗಿರುತ್ತೆ ಒಳಗಡೆ, ಆಗ ನಿಲ್ಲಲ್ಲ. ಏನೋ ಹೊಟ್ಟೆ ಗಿಟ್ಟೆ ತೊಳಸಿದಾಗ ಏನು ಮಾಡ್ತವೆ, ಒಂದು ಟೈಮ್ ಇದು ಮಾಡಿಸ್ಕೊತವೆ, ಆಗ ನಿಂತ್ಕೊಳ್ಳುತ್ತೆ ಕ್ಲೀನಾಗಿ. ಕರೆಕ್ಟಾಗಿ ನಿಲ್ಲಬೇಕು ಅಂದರೆ ಏನು ಮಾಡ್ತೀರಾ ಅವಾಗ ನೀವು? ಹುಳ್ಳಿಕಾಳು ಒಂದು ಸ್ವಲ್ಪ ಆಡಿಸಿ ಕೊಡ್ತೀವಿ, ತಂಪಾಗಲಿ ಅಂತ. ಈಟಾಗಿದ್ದಷ್ಟು ನಿಲ್ಲಲ್ಲ ಅಂದ್ಬಿಟ್ಟು ಹುಳ್ಳಿಕಾಳು ಆಡಿಸ್ಕೊಡ್ತೀವಿ. ಹುಳ್ಳಿಕಾಳು ಈಟಲ್ವಾ ಸರ್? ಇಲ್ಲ, ಹಸು ಗರ್ಭಕ್ಕೋಸ್ಕರ ಭಾರಿ ಒಳ್ಳೆಯದು. ಕಚ್ಕೊಳತ್ತೆ. 7 ಒಳಗೆ ಹೋದ ತಕ್ಷಣ ಕಚ್ಕೊಳತ್ತೆ ಅದು. ಅದಕ್ಕೆ ಈಟಿಗೂ ಚೆನ್ನಾಗಿ ಬರುತ್ತೆ, ಕೊಬ್ಬಿನಾಂಶ ಚೆನ್ನಾಗಿರುತ್ತೆ, ಈಟಿಗೆ ಬರುತ್ತೆ ಕ್ಲೀನಾಗಿ. ಹಸು ಈಗ ಡೆವಲಪ್ಮೆಂಟ್ ಆಗಿ ಈಟಿಗೆ ಬಂದಿರಲ್ಲ. ಹುಳ್ಳಿಕಾಳು ಆಡಿಸಿ ಕೊಟ್ಟರೆ ಮೊಳೆ ಕಟ್ಟಿ ಈಟು ಇವತ್ತು ಕೊಟ್ಟಿದ್ದ ಒಂದು 4-5 ದಿನಕ್ಕೆ ಈಟಿಗೆ ಬರುತ್ತೆ ಕ್ಲೀನಾಗಿ. ಆಗ ಕೊಡಿಸ್ದಾಗ ಏನು ಮಾಡೋದು, 1 ಟ್ರಿಪ್ಗೆ ಗಬ್ಬು ಕಚ್ಕೊತವೆ. ಆ ಥರ ಎಷ್ಟು ಹಸುಗಳಿಗೆ ಆ ಥರ ಮಾಡಿ ನಾವು ನಮ್ಮ 4-5 ದಿವಸ ಮಾಡಿದ್ದೀವಿ. ಆ ಥರ ನಿಲ್ದಾಗ ಲೇಟಾಗಿ ಬಂದಾಗೆಲ್ಲ ಏನು ಮಾಡಿವಿ, ಅಷ್ಟು ಬರ್ದಿದ್ದಾಗ ಈಟಿಗೆ ಬರಲಿಲ್ಲ. ಆಗ ಹುಳ್ಳಿಕಾಳು ಆಡಿಸಿ ಕೊಟ್ಟಿದ್ದೀವಿ. ಆಗ 1 ವಾರಕ್ಕೆ 15 ದಿವಸಕ್ಕೆ ಬರ್ತದೆ. ಆಗ ಏನು ಮಾಡಿಸ್ತೀವಿ, ನಮ್ಮ ಊರಿನ ಬಿಟ್ಕೋತೀವಿ. ಆಗ ಕ್ಲೀನಾಗಿ ಗಬ್ಬಾಗುತ್ತೆ. ಆಗೇನು ಲೇಟ್ ಆಗಲ್ಲ. ನಮ್ಮ ಯಾವ ಥರ ಆಡ್ಸ್ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು? ಅದು ಒಂದು 4 ಟೈಮ್ ಕೊಡಬೇಕು. ನಾವು ಉನಿ ಹಾಕಿ ಅದು ಒಂದು ಸ್ವಲ್ಪ ಮೊಳಕೆ ಕಟ್ಟಿರ್ತೀವಿ. ಮೊಳಕೆ ಕಟ್ಟಿ ಅದನ್ನ ಆಡಿಸಿ ದನಿ ತಿಂಡಿ ಕೊಟ್ಟಾಗ ತಿಂಡಿ ಜಾಸ್ತಿ ತಿನ್ನಲ್ಲ. ಅದು ಒಂದು ಸಲ ಹಸಿ ಅಷ್ಟು ನೋಡಿಯುತ್ತೆ. ಅದಕ್ಕೇನು ಮಾಡ್ತೈತೆ, ಒಂದು ಸ್ವಲ್ಪ ಉಪ್ಪು ಉದುರಿಸಿ ಕೊಡ್ತೀವಿ, ತಿನ್ಕೊಳತ್ತೆ. ಆಗ ಉಪ್ಪು ಉದುರಿಸಿ ಕೊಟ್ಟಾಗ ಅದಕ್ಕೆ ಸಿಹಿ ಅನ್ನಿಸ್ತದೆ, ಆಗ ತಿನ್ಕೊಳತ್ತೆ. ಆಗ ಒಂಚೂರು ಮಡಗಲ್ಲ. ಆಗ ಆ ಟೈಮಲ್ಲಿ ಕೊಟ್ಟಾಗ ಅದು ನಿಂತ್ಕೊಳ್ಳುತ್ತೆ ಕ್ಲೀನಾಗಿ. ಈಟು ಬಂದಿದ್ದಾಗ ಕೊಟ್ಟಾಗ ಈಟು ಬತ್ತು. ಆಗ ಗಬ್ಬಾಗ 1 ಟ್ರಿಪ್ ಈಟ್ ಹಾಕ್ಸಿದಾಗ ಚೆಕ್ ನಿಂತ್ಕೊಳತ್ತೆ. ಗರ್ಭಕೋಶ ಒಳಗಡೆ ಹಳ್ಳಿ ಇರ್ತದಾಗ ನಮ್ಮ ಡೈರಿ ಡಾಕ್ಟ್ರ್ ಹತ್ರ ಹೇಳ್ಕೊಟ್ರಿ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಆಗತ್ತೆ ಅಂತ. ಆಗ ಆ್ಯಕ್ಚುಲಿ ನಾನೊಂದು ಚನ್ನಪಣ್ಣದಲ್ಲಿ ಹೆಗ್ಡೆ ಅವರು ಫಂಕ್ಷನ್ ಹಾಕಿದ್ರು. ಆಗ ಒಂದು ಹಸು ಕಾಂಪಿಟೇಷನ್ಗೆ ಹಾಕಿ ಭಾಗವಹಿಸಿದ್ದೆ. ಆಗ ನಾನು ಅಲ್ಲಿ ಹಾಗೆಲ್ಲ ಹೇಳ್ಕೊಟ್ಟಿದ್ದೆ ನನಗಾಗ. ಆಗ್ಲಿಂದ ಒಂದು ಸ್ವಲ್ಪ ಇದನ್ನ ತಿಳ್ಕೊಂಡೆ. ಆಗ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಇವರೆಲ್ಲ ಹೇಳ್ಕೊಟ್ಟಾಗ ಕರೆಕ್ಟ್ ಅವ್ರು ಹೇಳೋದು ಅಂತ ಆಗ್ಲಿಂದ ಉಪಯೋಗಿಸ್ಕೊಂಡೆ ಬರ್ತಾವೆ ನಾನು. ಇದು ಬಂತಲ್ಲ ಏನು ಪ್ರೈಸ್ ಹೊಡೆದ್ರಿ ಅಲ್ಲೋಗಿ? ಆಗೋಗಿ ಹಸು ನನಗೊಂದು ಹಸು ಗಿಫ್ಟ್ ಕೊಟ್ಟಿದ್ರು. ಹಸುದ ಬೆಳ್ಳಿದು 1 kg ಗಿಫ್ಟ್ ಕೊಟ್ಟಿದ್ರು. ಈಗ ನೀವು ಇಷ್ಟು ಮಾಡ್ತಾ ಇರೋದ್ರಿಂದ ನಿಮ್ಗೆ ಯಾವ ಥರ ಕಷ್ಟ ಅನಿಸಿದ್ಯಾ? ಮಾಮೂಲಿ ಕಷ್ಟ ಪಡಲೇಬೇಕು, ಸುಖ ಪಡಲೇಬೇಕು. ಒತ್ತಾರೆ ಒಂದು ಸ್ವಲ್ಪ ಏನೊಂದು ಚಳಿಗಾಲದಲ್ಲಿ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ನಮಗೆ. ಅಯ್ಯೋ ಚಳಿ ಇರಪ್ಪನಗಳಿಗೆ ಮನೆಗಬೇಕು ಅನ್ನಿಸ್ತು. ಆದರೆ ಏನು ಅನಿಸ್ತದೆ, ಅವ್ನಿಗೆ ಅಂದರೆ ಅಯ್ಯೋ ಇರಪ್ಪ ನಮ್ಮ ಹಸು ಹಾಲು ಕರಿಬೇಕು ಅಂತ ಒಂದು ಜ್ಞಾನ ಇರುತ್ತೆ. ಎಷ್ಟೊತ್ತಾದ್ರೆ 4 ಗಂಟೆಯಲ್ಲಿ 3 ಗಂಟೆ ಎದ್ದು ನಾವು ಮಾಡೇ ಮಾಡ್ತೀವಿ. ಚಳಿ ಎಲ್ಲ ಹೊಂದ್ಕೊಬಿಟ್ಟೈತೆ. ನಾವು ಆ್ಯಕ್ಚುಲಿ 4 ಗಂಟೆ ಆಗೋ ತಕ್ಷಣ ನಮ್ಗೆ ಎಚ್ಚರ ಆಗೋಗುತ್ತೆ ಕರೆಕ್ಟಾಗಿ ಆ ಟೈಮ್ಗೆ. ಹಿಂಗೆ ಇರಪ್ಪ ಅಲ್ಲಿ ನಮ್ಮ ಟೈಮ್ ಆಗ್ಬಿಡ್ತು, ಒಂದು 10 ನಿಮಿಷ ಲೇಟ್ ಆಗ್ಬಿಟ್ಟದೇನೋ ಅಂತ 4 ಗಂಟೆ ಕರೆಕ್ಟಾಗಿ 4:05, 4:10 ಕರೆಕ್ಟಾಗಿ ಹೋಗ್ಬಿಡ್ತೀನಿ. ಒಂದು ಬಿಲ್ಲಲ್ಲಿ ಸರ್ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ? ಒಂದು ಬಿಲ್ಲಲ್ಲಿ 45,000 50 ಸಾವಿರ ಬರುತ್ತೆ. 48,000, 45,000, ಒಂದು 2 ಲೀಟ್ರ್ ಹೆಚ್ಚು ಕಮ್ಮಿ ಆಗೋದ್ರಿಂದ 45,000. ತಿಂಗಳು 90,000. 15 ದಿನಕ್ಕೆ ನಾವು ಒಂದು ಬಿಲ್ 15 ದಿನಕ್ಕೆ ಆಗುತ್ತೆ. 16ನೇ ತಾರೀಕು ಬಟ್ಟು ಇಲ್ಲಾಂದರೆ 7ನೇ ತಾರೀಕು ಪೇಮೆಂಟ್ ಆಗುತ್ತೆ ಯಾವಾಗಲೂ. ಒಂದು ಬಿಲ್ 10ಕ್ಕೆ ಅಂತ ಸಪ್ರೇಟ್ ಮಾಡಿರ್ತೀವಿ ನಾವು. ಒಂದು ಬಿಲ್ ನಾವು ಉಪಯೋಗಿಸ್ಕೊಂಡಿದ್ರು, ಒಂದು ಬಿಲ್ 10ಕ್ಕೆ ಅಂತ 1ನೇ ತಾರೀಕಿಂದ 16ನೇ ತಾರೀಕು ಬಿಲ್ ಅದು ಮಾಡ್ಬಿಡ್ತೀವಿ ನಾವು. 16ನೇ ತಾರೀಕಿಂದ ತಿರ್ಗಾ 30ನೇ ತಾರೀಕು ಬರೋ ಬಿಲ್ಲ ನಾವು ಚೀಟಿ ಪಾಟಿ ಅವಕ್ಕೆ ಮೇಂಟೈನ್ ಮಾಡ್ಕೋತೀವಿ. ಎಲ್ಲ ಖರ್ಚುಗಳ್ದು ಎಷ್ಟು ನಿಮ್ಗೆ ಮಿಕ್ಕುತ್ತೆ? 35,000 ಮಿಕ್ಕತ್ತೆ. ನಮ್ಮ ಖರ್ಚುಗಳು 90,000ದಲ್ಲಿ 35,000 ಮಿಕ್ಕತ್ತೆ.
ಎಲ್ಲ ತಿಂಡಿ ಪಂಡಿ ಎಲ್ಲ ಆಳು ಪಾಳು ಎಲ್ಲ ಕಳೆದು 35,000 ಮೇಕತ್ತೆ. ಏನು ಬೇಡ ಬಿಡಿ, ನಾವು ಈಗ ಏನು ಒತ್ತರ 1 3 ಅವರ್ ಕೆಲಸ, ಸಾಯಂಕಾಲ 1 3 ಅವರ್ ಕೆಲಸ, ಮಧ್ಯಾಹ್ನ ಫ್ರೀಯಾಗಿ ಓಡಾಡ್ಕೊಂಡು ಇರ್ತೀವಿ. ಅದು ಬಿಟ್ರೆ ಈಗ ಹೊರಗಡೆದ್ರಿಗೆ ಈಗ ಕೆಲ್ಸಕ್ಕೆ ಹೋದ್ರೆ ಸೇರಿಸ್ತಾರೆ, ಒತ್ತಡ ಮಾಡುವಂತಾರೆ. ಏನಿಲ್ಲ 35,000 ಕುಂತ ಜಾಗದಲ್ಲಿ ಹೆಂಗೋ ಮಾಡ್ಕೊಳ್ಳಲ್ವಾ, ಆಗಲಿ ಬಿಡಿ, ಎಂತ ಒಂದು ಚೀಟಿಗೋ ಪಟ್ಟಿಗೋ ಆಗಲಿ, ಅದಕ್ಕೋಸ್ಕರ ಮಾಡ್ತೀವಿ. ಅವ್ನು ಫರಸ್ತದಾನ ಅಂತ ಅದೊಂದು 25-30 ಸಾವಿರ ತಿಂಗಳು ಬರುತ್ತೆ, 2 ತಿಂಗಳು ಮುಟ್ರಿ ಅದು ಬರುತ್ತೆ. ಒಟ್ಟಿನಲ್ಲಿ ಒಂದು 50,000 ಮೋಸ ಇಲ್ಲ ತಿಂಗಳಿಗೆ. ಲೀಟ್ರಿಗೆ ನಾವು ಎಷ್ಟು ಲೀಟ್ರ್ ಹಾಲು ಹಾಕಿರ್ತೀವಿ ಅದ್ರ ಮೇಲೆ ಡಿಫ್ರೆಂಟ್ ಮಾಡಿ ಹಾಕ್ತಾರೆ. ಒಂದು ತಿಂಗಳಿಗೆ ಒಂದು 8 ರಿಂದ 9 ಸಾವಿರ ಬರ್ಬೋದು, ಅದೊಂದು ತಿಂಗಳಿಗೆ ಅದೊಂದೇ. 2 ತಿಂಗಳು ಒಂದು ಟ್ರಿಪ್ ಆಗ್ತದೆ, ಅದೊಂದು 20,000 ಬರುತ್ತೆ. ತೊಪ್ಪೆ ಆದಾಯ ಆಗಿರುತ್ತೆ ನಮಗೆ. ಗೊಬ್ಬರ ನಮ್ಮ ತೋಟಕ್ಕೆಲ್ಲ ಫುಲ್ ಒಂದು ಟ್ರಿಪ್ ಗೊಬ್ಬರ ಮಾರ್ತೀನಿ ಅಂದರೆ 20,000 ಗೊಬ್ಬರ ಮಾರ್ಬೋದು. ನಾವು ಮಾರಲ್ಲ, ಹಾಕಿ ನಮ್ಮ ತೋಟಕ್ಕೆ ಹಾಕೋತೀವಿ. ಈಗ ಜೋಳ ಪಾಳ ಗದ್ದೆ ಪದ್ದೆ ಮಾಡ್ತಾ ಇರ್ತೀವಿ, ಬೇಕು ಅಂದ್ಬಿಟ್ಟು ನಾವು ಹಾಕೋತೀವಿ. ಅತಿ ಹೆಚ್ಚಾಗಾದಾಗ ಒಂದು 6-7 ಲಾರಿ ಮಾರ್ತೀವಿ ನಾವು. 20,000 18,000 ಒಂದು ಲಾರಿ, 5-6 ಲಾರಿ ಮಾರ್ತೀವಿ. ಈಗಿನ ಜನ್ರೇಷನ್ಲಿ ಎಲ್ಲ ನೋಡಿದ್ರೆ ನಮ್ಮ ಹಾಲಿನ ರೇಟ್ಗೆ 50 ರೂಪಾಯಿ ಮಾಡಿದ್ರು ಸರಿ, 40 ರೂಪಾಯಿ ಮಾಡಿದ್ರು ಸರಿಯೇ. ಈಗ 28 ರೂಪಾಯಿ ಆಗ್ತಾರೆ. ಆಳು ಕೂಲಿನೂ ಸಿಕ್ಕಲ್ಲ. ಈಗ ಪಾಪ 1-2 ದನ ಮಾಡಿಕೊಂಡಿರೋರ್ಗಂತೂ ಏನೂ ಸಿಗಲ್ಲ. ಅಲ್ಲಿಗೆ ಆಯ್ತಾ ಇರ್ತೀವಿ. ದನ ಅದೇನೋ ಒಂದು ಖುಷಿ ಇರ್ತದೆ ಅಷ್ಟೇ ಅವ್ರ ಪಾಪ ಅವ್ರಿಗೆ. ಈಗ ನಾವು ಗುಂಪಾಗಿ ಅದೇ ಬಿಡು ಒಂದು ಒಗ್ಗಟ್ಟಾಗಿ ಹಾಕ್ತೀವಿ, ಒಗ್ಗಟ್ಟಾಗಿ ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ಈಗ ಹೆಚ್ಚಾಗಿದ್ದು ಮಾಡಿದ್ರೆ ಸರಿ. ಈಗ 2-3 ಇರೋಂಥ ಭಾರಿ ಹಿಂಸೆ. ಆ್ಯಕ್ಚುಲಿ ಒಂದು 30-40 ರೂಪಾಯಿನ ಲೀಟ್ರ್ ಮಾಡಿದ್ರೆ ಯಾರಿಗೇನು ಕಷ್ಟ ಆಗಲ್ಲ. ಈಗ ನೋಡಿ 1 ಲೀಟ್ರ್ ನೀರು ಎಲ್ಲರ ಹೋಗಿ ಬರೀ 1 ಲೀಟ್ರ್ ಕುಡಿದ್ಬಿಟ್ಟು ಬಿಸಾಕ್ಬಿಡು ನೀರಿಗೆ 20 ರೂಪಾಯಿ ಕೊಟ್ಟು ತಗೋತಾರೆ. 1 ಲೀಟ್ರ್ ಹಾಲು ಎಲ್ಲ ಮನೆ ಜನ ಎಲ್ಲ ಕುಡಿತಾರೆ, ಅದನ್ನ ಅಮೃತ ಇದ್ದಂಗೆ. ಅಂಥದ್ಗೆ ಬರೀ 28 ರೂಪಾಯಿ ಕೊಡ್ತಾರೆ. ಅದಕ್ಕೆ ಹೆಚ್ಚಾಗಿ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಈಗ ಒಬ್ಬನ ಕೈಲಿ ಏನಿಲ್ಲ, ಅದು ಎಲ್ಲ ಕೇಳಿದ್ರೆ ಆಗುತ್ತೆ. ಎಲ್ಲ ರೈತರುಗಳು ಎಲ್ಲ ಸೇರಿ ಮಾತಾಡಿದ್ರೆ ನಮಗೂ ಖುಷಿನೇ. ಪಾಪ ಒಬ್ರಿಗೆ ಒಂದು 30-40 ರೂಪಾಯಿ ಮ್ಯಾಕ್ಸಿಮಮ್ ಲೀಟ್ರ್ ಹಾಲು ಮಾಡಿದ್ರೆ ಖುಷಿ ಅಲ್ಕ. ಕಡಿಮೆ ಅಂತ ಆಗಿಲ್ಲ, 100 ರೂಪಾಯಿ ಆಗೈತೆ ಪೆಟ್ರೋಲು. ರೈತರು ಒಂದು ಎಲ್ಲವ್ರೆ ಕೆಳಗೆ ಅವರೇ, ಮೇಲ್ಮಟ್ಟವ್ರು ಮೇಲೆ ಅವರೇ, ಕೆಳಮಟ್ಟವ್ರು ಕೆಳಗಡೆನೇ ಅವರೇ. ಅದೇ ರೈತರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಈಗ 40 ರೂಪಾಯಿ ಲೀಟ್ರ್ ಹಾಲು ಮಾಡಿದ್ರೆ ಎಷ್ಟು, ಇನ್ನೊಬ್ಬ ತಗೊಂಡು ಇನ್ನೊಂದು 4 ಲೀಟ್ರ್ ಹಾಲು ಚಕ್ಕಿದ್ರೆ ಎಷ್ಟು, ಅದೇ ಒಂದು ಮುಂದುವರೆಯಲ್ಲ. ಅದ್ರ ಏನು ಮಾಡ್ತಾರೆ ಪಾಪ 28 ರೂಪಾಯಿ ಅಂದ್ಬಿಟ್ಟು ರೈತರು ವ್ಯವಸಾಯನೇ ಬೇಡ ಅಂತ ಇದು ಮಾಡ್ತಾರೆ. ಲೀಟ್ರಿಗೆ 10 ರೂಪಾಯಿಂದ 28 ರೂಪಾಯಿ ಬಂದೈತೆ. ಆಗ ಒಂದು ಫೀಡ್ ಈಗ 1,100 ರೂಪಾಯಿ ಈಗ ಫೀಡು, ಹಾಗೆ ಬರೀ 550 ರೂಪಾಯಿ ಫೀಡ್ ಇತ್ತು. ಈಗಂತೂ ಮಾತಾಡ್ಸೋಕ್ಕಾಗಲ್ಲ ತಿಂಡಿ. 1,350 ರೂಪಾಯಿ ನುಚ್ಚು. ಈಗೆಲ್ಲ ಈಗ ಜಸ್ಟ್ ಒಂದು 1/2 ಅವರ್ಲಾಗಿ ನಾನು ಬಿಲ್ ಹಾಕ್ಸ್ಕೊಬಂದೆ. ಎಲ್ಲ 1 ಲಕ್ಷ ಆಗೈತೆ ತಿಂಡಿ ದುಡ್ಡು. ಈಗ ಕೊಡ್ಬೇಕು ನಾನು, ಇನ್ನೂ ನಾಳೆ ಪೇಮೆಂಟ್ ಆಗುತ್ತೆ. ಅದೇ 40 ರೂಪಾಯಿ ಮಾಡಿ ತಿಂಡಿ ಮಾತ್ರ ಹೆಚ್ಚಿಸ್ತಾ ಇರ್ತಾರೆ, ಹಾಲಿನ ರೇಟ್ ಮಾತ್ರ ಹೆಚ್ಚಿಸಲ್ಲ. ಈಗ ಏನೋ ಮಾಡಿದ್ರೆ 1 ರೂಪಾಯಿ 2 ರೂಪಾಯಿಂದ ಏನು ಸಿಗುತ್ತೆ ಹೆಚ್ಚಿಸಿರ್ತಾನೆ ಅವರು. ಮ್ಯಾಕ್ಸಿಮಮ್ 40 ರೂಪಾಯಿ ಹೆಚ್ಚಿಸ್ಬೇಕು. 10 ರೂಪಾಯಿ ಮಡಗಿದ್ರೆ ರೈತರಿಗೇನೋ ಆಗುತ್ತೆ. ಈಗ ಎತ್ತೋಗಿಲ್ದಂಗೆ ರೈತರಿಗೆ ಮಾಡಿದಾಗ ನಾವೇನು ಮಾಡೋಕ್ಕಾಗುತ್ತೆ. ಎಷ್ಟು ಹಸುಗಳನ್ನ ಮಾರಿದ್ದೀರಿ ಸರ್ ಒಂದೇ ಸಲ ನೀವು? ಈಗ ನಾವೀಗ ಆ್ಯಕ್ಚುಲಿ 1-1.5 ತಿಂಗಳಿಂದ 10 ಹಸು ಒಂದೇ ಟ್ರಿಪ್ ಮಾರಿದ್ವಿ. 3 ಹಸು ಒಂದು ಟ್ರಿಪ್ ಕೊಟ್ವಿ, 3 ಹಸು ಒಂದು ಟ್ರಿಪ್ 4 ಹಸು ಕೊಟ್ಬಿಟ್ವಿ, 2 ಪಡ್ಡೆ ಕೊಟ್ಬಿಟ್ವಿ. ಒಟ್ಟು 12-13 ಹಸು ಮಾರ್ಬಿಟ್ವಿ. ಈಗ ನಾವು ಯಾಕೆ ಸರ್? ನಮ್ಮ ಬ್ರದರ್ ಮದುವೆ ಆಯಿತು, ನೋಡ್ಕೊಳಕ್ಕೆಲ್ಲ ಹಿಂಸೆ ಆಗುತ್ತೆ. ಈಗ ಆಗಲ್ಲ. ಈಗ ಹಸು ಇದ್ದರೆ ಈಗ ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಗೆ ಯಾವ್ಯಾವ ಚೆನ್ನಾಗೈತೆ ಅದು ಮಾಡಿಕೊಂಡು ಒಂದು ಸ್ವಲ್ಪ ಏಜ್ ಆಗಿರೋಂಥವು ಈಗ ಜಸ್ಟ್ 1-1.5 ತಿಂಗಳಲ್ಲಿ ಮಾರ್ಬಿಟ್ವಿ. ಎಷ್ಟು ಟನ್ ಕೊಟ್ಬಿಟ್ರಿ? ಎಲ್ಲ ಒಟ್ಟು ನಾವು ಟೋಟಲಿ 1.5 ಲಕ್ಷಕ್ಕೆ ನಾವು ಕೊಟ್ವಿ. ಇಲ್ಲ 8.5 ಲಕ್ಷ ಕೊಟ್ವಿ. 8.5 ಲಕ್ಷ. 8.5 ಲಕ್ಷ ಕೊಟ್ಬಿಟ್ಟು ಆ ದುಡ್ಡ ನಾವು ಈಗ ಮದುವೆಗೆ ಉಪಯೋಗಿಸ್ಕೊಂಡು